ಟಾಕ್ಸಿಕ್ದೇ ಈಗ ವಾತಾವರಣ ಟಾಕ್ಸಿಕ್ ಆಗೋಗಿದೆ ಅನ್ನೋಷ್ಟು ಭ್ರಮೆಯಲ್ಲಿ ಈಗ ಜಗತ್ತಿದ್ಬಿಟ್ಟಿದೆ. ಅದಕ್ಕೆ ಕಾರಣ ಯಶ್, ಕನ್ನಡದ ನಟ ಯಶ್ ಹುಟ್ಟಾಕಿರ್ತಕ್ಕಂಥ ಸಂಚಲನ. ಬಿಡುಗಡೆಗೆ ಮುನ್ನವೇ 10 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗೋಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ 10 ಲಕ್ಷ ಅಂದರೆ 50 ಕೋಟಿ ವ್ಯವಹಾರವನ್ನು ಈಗಾಗಲೇ ಟಾಕ್ಸಿಕ್ ಮಾಡಿ ಆಗಿದೆ. ಅಲ್ಲಿಗೆ ಯಶ್ ಭಾರತದ ಅತಿ ದೊಡ್ಡ ಸಂಭಾವನೆ ಪಡಿತಕ್ಕಂಥ ಅತಿ ದೊಡ್ಡ ವ್ಯಾಪಾರ ನಡೆಸ್ತಕ್ಕಂತಹ ಒಬ್ಬ ಸಿನಿಮಾ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲ ರಾಜಮೌಳಿ, ಪ್ರಭಾಸು, ಜೂನಿಯರ್ NTR, ಅಲ್ಲು ಅರ್ಜುನ್ ಇದೇ ಥರದ ಮಾತುಕತೆ ಆಗ್ತಿದ್ದು. ಅದ್ರ ಜೊತೆ ಬಾಲಿವುಡ್ ಬೇರೆ, ಬಾಲಿವುಡ್ಡಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಈಗ ಯಶ್ ಕಡೆ ತಿರುಗಿಕೊಡಂಗೆ ಮಾಡಿದ್ದಾರೆ. ಅದು ಸಕ್ಸಸ್. ಅಲ್ಲಿಗೆ ಸದ್ಯಕ್ಕೆ ಮಾತ್ರ ಅದನ್ನ ಸಕ್ಸಸ್ ಅಂತಲೇ ಪರಿಗಣಿಸಲಾಗ್ತದೆ. ಯಾಕೆ ಅದು ಸಕ್ಸಸ್ ಅಂತಂದರೆ ಅದು ಹುಟ್ಟಾಕಿರ್ತಕ್ಕಂಥ ತಲ್ಲಣ ಮತ್ತು ಜನಗಳ ಬಾಯಲ್ಲಿ ಮಾತಾಡಿಸ್ತಾ ಇರ್ತಕ್ಕಂಥ ರೀತಿ. ಈ ನಿಟ್ಟಿನಲ್ಲಿ ನೋಡೋದಾದರೆ ಟಾಕ್ಸಿಕ್ ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಭಾಳ ದೊಡ್ಡ ಸುದ್ದಿ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳಿಗಾಗಲೇ ಗೋಚರಿಸಿದ್ದಾವೆ. ಆಗ ನೋಡಿದ್ರೆ ಟಾಕ್ಸಿಕ್ ಒಳ್ಳೆ ಸಿನಿಮಾನ ಹಾಗೆ ನೋಡಿದ್ರೆ ಟಾಕ್ಸಿಕ್ ಬಗ್ಗೆ ಇನ್ನೂ ಮಾತಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಟಾಕ್ಸಿಕ್ ಇನ್ನೂ ಯಾರೂ ನೋಡಿಲ್ಲ. ಟಾಕ್ಸಿಕ್ ನೋಡಿದ್ರೆ ಇದುವರೆಗೂ 2 ಟೀಸರು, 1 ಹಾಡು ಅಷ್ಟೇ. ಆ 2 ಟೀಸರು, 1 ಹಾಡನ್ನು ಹಿಡ್ಕೊಂಡು ಟಾಕ್ಸಿಕ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತದೆ. ಮೊದಲನೇ ಟೀಸರ್ ಬಿಟ್ಟಾಗಲೇ ಡ್ಯಾಡೀಸ್ ಹೋಮ್ ಅಂತ ಬಂದ್ರಲ್ಲ, ಆಗ ಅಲ್ಲಿರ್ತಕ್ಕಂಥ ಹಸಿ ಬಿಸಿ ದೃಶ್ಯಗಳನ್ನು ನೋಡಿ ಇಡೀ ಕನ್ನಡದವರೆಲ್ಲ ಭಾರತನೇ ಬೆಚ್ಚಿ ಬಿದ್ದೋಗಿತ್ತು. ಈ ರೀತಿ ಕೂಡ ಒಂದು ಟೈಲರ್ ಮಾಡ್ಬೋದಾ, ಈ ರೀತಿ ಒಂದು ಅಭಿರುಚಿಯನ್ನು ಜನಗಳಿಗೆ ಬಿತ್ತಬೋದಾ ಅನ್ನೋ ರೀತಿ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಅದರ ನಡುವೆ ಸಿನಿಮಾದ ಇನ್ನೆಂಗಿರುತ್ತೆ, ಇದೇ ಥರ ಇರೋದು ಅಂತೇಳಿ ವಾತ್ಸೋದು ಕೂಡ ಇದ್ರು. ಅದಾದ ನಂತರ 2ನೇ ಟ್ರೈಲರ್ ರಿಲೀಸ್ ಆಯಿತು. ಲೇಡೀಸ್ ಅಂತೇಳಿ ಬಂದಂತಹ ಆ ಟ್ರೈಲರ್ ಇತ್ತಲ್ಲ, ಅದು ಒಂದು ಹಂತಕ್ಕೆ ಪರವಾಗಿಲ್ಲ ಅನ್ನೋ ಮಟ್ಟಕ್ಕಿತ್ತು. ಇಲ್ಲಿ ಮೆಚ್ಚಬೇಕಾಗಿದ್ದೇನು ಅಂತಂದರೆ ಯಶ್ ಅವರ ಮತ್ತು ಆ ಟೀಮ್ನ ಸ್ಟ್ರಾಟಜಿ. ಒಂದೊಂದಾಗಿ ಮೊದಲು ಆ ಮೊದಲನೇ ಟ್ರೈಲರಲ್ಲಿ ಜನಗಳ ಗಮನವನ್ನು ಅತಿಯಾಗಿ ಸೆಳೀತಕ್ಕಂಥ ಒಂದು ಟ್ರಿಕ್ಸ್ ಮಾಡೋದು. ಅದಾದ ನಂತರ ಲೇಡೀಸ್ ಅನ್ನುವ ಟ್ರೈಲರ್ನಲ್ಲಿ ಕಥೆನ ಒಂದಷ್ಟು ರಿವೀಲ್ ಮಾಡ್ತಾ ಹೋಗೋದು. ಜೊತೆಗೆ ಯಾಕೆ ಅಂತಂದರೆ 5 ಜನ ಇಲ್ಲಿ ನಾಯಕಿಯರಿದ್ದಾರೆ ಅಂತೇಳಿ. ಅದು ಅಂತಿಂಥ ನಾಯಕಿಯರಲ್ಲ. KR ಅಡ್ವಾಣಿ, ರುಕ್ಮಿಣಿ ವಸಂತ್, ಉಮಾ ಖುರೇಶಿ, ನಯನತಾರ ಹೇಳ್ತಾ ಇದ್ದಾರೆ. ಇಡೀ ಭಾರತದಲ್ಲೇ ಈಗಾಗಲೇ ಮನೆ ಮಾತಾಗಿರ್ತಕ್ಕಂಥ ನಾಯಕಿಯರುಗಳು ಆ ಟಾಕ್ಸಿಕ್ ಸಿನಿಮಾದ ಕಥೆಯನ್ನು ಸಣ್ಣದಾಗಿ ರಿವೀಲ್ ಮಾಡ್ತಾ ಹೋದ್ರು. ಈ ಸ್ಟ್ರಾಟಜಿ ಇದೆಯಲ್ಲ, ಇದು ಭಾಳ ವಿಭಿನ್ನವಾದ ಸ್ಟ್ರಾಟಜಿ ಆಗಿ ನೋಡಿದ್ರೆ. ಅದಾದ ನಂತರ ಇವೆಲ್ಲ ಬಂದಾಗ ಈ ಥರದೊಂದು ಟಾಕ್ಸಿಕ್ ಸಿನಿಮಾದಲ್ಲಿ ಕತೆ ಕೂಡ ಇದೆ ಅಂತ ಯಾವಾಗ ಜನಕ್ಕೆ ಮನವರಿಕೆ ಆಯಿತು, ಅದರ ನಡುವೆನೂ ಕೂಡ ಟಾಕ್ಸಿಕ್ಕು ಸದಭಿರುಚಿಯ ಸಿನಿಮಾ ಅಲ್ಲ ಅನ್ನುವ ಒಂದು ಮಾತುಕತೆ ಇದ್ದೇ ಇತ್ತು. ಅದಕ್ಕೆ ಯಶ್ ಸಂಪೂರ್ಣವಾಗಿ ತೆರೆ ಎಳೆದಿದ್ದೆಲ್ಲಿ ಅಂತಂದರೆ ರಜತ್ ಶರ್ಮಾ ನಡೆಸ್ಕೊಡ್ತಕ್ಕಂತಹ ಆಪ್ಕಿ ಅದಾಲತ್ ಅನ್ನುವ ಕಾರ್ಯಕ್ರಮದಲ್ಲಿ 1 ಗಂಟೆಗಳ ಕಾಲ ರಜತ್ ಶರ್ಮನ್ ಜೊತೆ ಮಾತಾಡಿದಾಗ ಅಲ್ಲಿ ಯಶ್ ಅವರು ಸಾಕಷ್ಟು ವಿಚಾರಗಳನ್ನು ಬೆಚ್ಚಿಟ್ರು. ಅವ್ರ ಬಗ್ಗೆ ಇದ್ದಂತಹ ನೆಗೆಟಿವಿಟಿ ಏನಿತ್ತು, ಸಿನಿಮಾದ ಬಗ್ಗೆ ಅವ್ರ ಬಗ್ಗೆ ನೆಗೆಟಿವಿಟಿ ಏನಿತ್ತು, ಎಲ್ಲದಕ್ಕೂ ಕೂಡ ಯಶ್ ಕಂಪ್ಲೀಟಾಗಿ ತೆರೆ ಎಳೆದ್ರು. ಆಪ್ಕಿ ಅದಾಲತ್ ಅಂತ ರಜತ್ ಶರ್ಮಾ ನಡೆಸ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿಗೆ ಹೋಗ್ತಕ್ಕಂಥ ಅಷ್ಟು ಸುಲಭದ ಮಾತಲ್ಲ. ಕನ್ನಡದ ಒಬ್ಬ ನಟ ಅಲ್ಲಿಗೆ ಹೋಗಿ ಕೂತು ಮಾತಾಡಿದಾಗ ಇಡೀ ಜಗತ್ತೇ ಆ ಕಡೆ ತಿರುಗಿ ನೋಡ್ತಾ ಇತ್ತು. ನನ್ನ ಸಿನಿಮಾದ ಬಗ್ಗಿನ ಅಭಿರುಚಿ ಏನು, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ನಾನು ಎಲ್ಲಿಂದ ಮುಂದೆ ಅಂತೆಲ್ಲ ಮಾತಾಡುವಾಗ ಇಡೀ ಜಗತ್ತೇ ಯಶ್ ಕಡೆಗೆ ಬೆರಗಿನಿಂದ ನೋಡ್ತಾ ಇತ್ತು. ಅದುವರೆಗೂ ಡ್ಯಾಡೀಸ್ ಹೋಮ್, ಲೇಡೀಸ್ ಅಂತೆಲ್ಲ ಏನೇನು ಕಪ್ಪು ಮಸಿ ಬೆಳ್ಕೊಂಡಿತ್ತು ಅದಕ್ಕೆಲ್ಲವೂ ಕೂಡ ಯಶ್ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಸರಿ ಮಾಡ್ಕೊಂಬಿಟ್ರು. ಅದಾದ ನಂತರವೇ ಶುರುವಾಗಿದ್ದೇನು ಅಂತಂದರೆ ಇಡೀ ಭಾರತದಲ್ಲಿ ಅವರ ಅಬ್ಬರ. ಎಲ್ಲೆಲ್ಲಿ ನೋಡಿದ್ರು ಕೂಡ ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಪಕ್ಕದ ಆಂಧ್ರಕ್ಕೆ ಹೋಗಿ, ತೆಲಂಗಾಣಕ್ಕೆ ಹೋಗಿ, ಎಲ್ಲಿ ನೋಡೋದು ಕೂಡ ಬಾಂಬೆಲಂತೂ ಕೇಳೋದೇ ಬೇಕಾಗಿಲ್ಲ. ರಾಕಿ ಬಾಯ್ ಅಂತೇಳಿ ಯಶ್ ಬಗ್ಗೆ ದೊಡ್ಡದಾಗಿ ಹವಾ ಕ್ರಿಯೇಟ್ ಆಗೋಗಿದೆ. ಇವಾಗ ಯಶ್ ಯಾವ ರೀತಿಯ ವ್ಯವಹಾರ ನಡೆಸ್ತಾರೆ, ಮುಂದಕ್ಕೆ ಯಾವ ರೀತಿ ಸಿನಿಮಾ ತೆಗಿತಾರೆ ಅಂಥೇಳಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಚರ್ಚೆ ಶುರು ಆಗೋಗಿದೆ. ಟಾಕ್ಸಿಕ್ಕು 500-600 ಕೋಟಿಲಿ ತಯಾರಾಗಿರ್ತಕ್ಕಂಥ ಚಿತ್ರ. ಯಶ್ ಕೂಡ ಒಬ್ಬರು ನಿರ್ಮಾಪಕರು ಇದರಲ್ಲಿ. KVN ಪ್ರೊಡಕ್ಷನ್ನು ಮತ್ತು ಯಶ್ ಇಬ್ಬರು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಿನಿಮಾಕ್ಕೆ ಗೀತು ಮೋಹನ್ ದಾಸ್ ಅಂತಕ್ಕಂಥ ಹೆಣ್ಮಗಳು ನಿರ್ದೇಶನ ಮಾಡಿದ್ದಾಳೆ. ತನಗೆ ಸಾಕಷ್ಟು ಬೆಂಬಲ ಕೊಟ್ಟಿರೋಂಥ ಕೇವಲ ಗೀತು ಮೋಹನ್ ದಾಸ್ ಅಷ್ಟೇ ಅಲ್ಲ, ಈಗಾಗಲೇ 10 ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತಕ್ಕಂತಹ ಹಿರಿಯ ನಾಯಕರುಗಳಿದ್ದಾರೆ. ನಯನತಾರ ಅಂತ ಹಿಡಿದು KR ಅಡ್ವಾಣಿ ಎಲ್ಲರೂ ಕೂಡ ಯಶ್ ಬಗ್ಗೆ ಎಷ್ಟು ಹೊಗಳಿಕೆಯನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಯಾವ ಕೂಡ ಮುಖಕ್ಕೆ ಅಥವಾ ಮುಖವಾಡಕ್ಕೆ ಹೇಳ್ತಾ ಇರ್ತಕ್ಕಂಥ ಮಾತುಗಳು ಅನ್ನಿಸ್ತಾ ಇಲ್ಲ. ಯಶ್ನ ವ್ಯಕ್ತಿತ್ವವನ್ನು ಎತ್ತಿಡಿತಾ ಇದೆ. ಆದರೆ ಇವಾಗ ಅದ್ರ ಮುಖಾಂತರ ಯಶ್ನ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ನಡದ ಒಂದು ಅಭಿರುಚಿ ಮೂಡಿಸೋದ್ರಲ್ಲಿ, ಕನ್ನಡದ ಒಬ್ಬ ಹುಡುಗ ಅಂತ ಹೇಳೋದ್ರಲ್ಲಿ ಅದನ್ನು ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗುವಾಗ ಒಂದಷ್ಟು ಸಿದ್ಧತೆಗಳು ಬೇಕಾಗುತ್ತೆ. ಅದು ಟಾಕ್ಸಿಕ್ಕಿಗೆ ನಿಲ್ಬಾರ್ದಲ್ವಾ. KGF ಅಲ್ಲಿ ಸಿಕ್ಕಿದಂತಹ ಒಂದು ಯಶಸ್ಸಿತ್ತಲ್ಲ, ಆ ಯಶಸ್ಸನ್ನ ಕ್ಯಾರಿ ಮಾಡ್ಕೊಂಡು ಟಾಕ್ಸಿಕ್ ತನಕ ತಂದು ನಿಲ್ಲಿಸಿ ಅದರ ಮುಂದಿನ ಜರ್ನಿ ಇದೆಯಲ್ಲ, ಮುಂದಿನ ಜರ್ನಿ ಜನ ಎಲ್ಲ ಕಾಯ್ತಾ ಕೂತಿದ್ದಾರೆ.
ಯಾಕೆಂದರೆ ಸಿನಿಮಾ ಬೇಸಿಕಲಿ ಜನರ ಭಾಷೆ. ಅದು ಈ ಸಿನಿಮಾಗಳ ಮುಖಾಂತರ ಇಡೀ ಜಗತ್ತನ್ನೇ ಬದಲು ಮಾಡ್ತಕ್ಕಂಥ ಶಕ್ತಿ ಇದೆ. ಬಂಗಾರದ ಮನುಷ್ಯ, ಶೋಲೆ, ಎಷ್ಟು ಸಿನಿಮಾಗಳನ್ನ ನೋಡಿರ್ಬೋದು. ಇವೆಲ್ಲವೂ ಕೂಡ ಬೇರೆ ಬೇರೆ ಝೋನರಲ್ಲಿ ಇರ್ತಕ್ಕಂಥ ಸಿನಿಮಾಗಳಿರ್ಬೋದು. ಆದರೆ ಸಿನಿಮಾದಕ್ಕೆ ಒಂದು ಭಾಷೆ ಇದೆ. ಆ ಭಾಷೆಗೆ ನಮ್ಮ ಜೀವನವನ್ನು ಬದಲು ಮಾಡ್ತಕ್ಕಂಥ ಶಕ್ತಿ ಇದೆ. ಈಗಾಗಲೇ ಹಲವಾರು ಸಿನಿಮಾಗಳು ಬಂದು ಹೋಗಿದ್ದಾವೆ, ನೂರಾರು ಸಿನಿಮಾಗಳು ಬಂದು ಹೋಗಿದ್ದಾವೆ ಇದೇ ಝೋನರಲ್ಲಿ. ಅಲ್ಲಿ ನಿಮಗೆ ಕ್ರೈಮ್ ಸಿಗುತ್ತೆ, ಮತ್ತೊಂದು ಏನೇನು ನೆಗೆಟಿವಿಟಿ ಇರುತ್ತೋ ಅದೆಲ್ಲವೂ ಸಿಗುತ್ತೆ. ಅದಷ್ಟು ಕೂಡ ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಬೀಳಿದೆ. ಈಗಾಗಲೇ ನಾವು ನೋಡ್ತಕ್ಕಂಥ ಸಮಾಜದಲ್ಲಿ ಕ್ರೈಮ್ ನಡೀತಾ ಇದೆಯಲ್ಲ, ಅವರು ಮಚ್ಚು ಬೀಸೋದಾಗಿರ್ಬೋದು, ಮತ್ತು ಅನೈತಿಕ ಸಂಬಂಧಗಳಾಗಿರ್ಬೋದು, ಮತ್ತೊಂದು ಮಗದೊಂದು, ಇವೆಲ್ಲದಕ್ಕೂ ಮೇಜರ್ ಕೊಡುಗೆ ಏನು ಅಂತಂದರೆ ಈ ಸಿನಿಮಾಗಳು ಅಂದರೆ ತಪ್ಪಾಗಲಾರದು. ಯಾಕೆಂತಂದರೆ ಅವತ್ತು ಅಷ್ಟೊಂದು ಎಫೆಕ್ಟಿವ್ ಆಗಿ, ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಹಂಗಿದ್ದಾಗ ಈ ರೀತಿಯ ಸಿನಿಮಾಗಳು ಹೆಚ್ಚಿನ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಅದರಲ್ಲೂ ಕೂಡ ಯಶ್ ಸಾಮಾನ್ಯ ಕುಟುಂಬದಿಂದ ಹೋದಂಥ ಒಬ್ಬ ಹುಡುಗ. ಅಲ್ಲಿಂದ ಆ ಕಾರಣಕ್ಕೋಸ್ಕರನೇ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಬಿಡಿ ಇವಾಗ ಅಂಥೇಳಿ ರಿಯಾಯಿತಿಯನ್ನು ಕೊಡ್ಬೋದು. ಆ ನಿಟ್ಟಿನಲ್ಲಿ ಅವ್ರು ಗೆದ್ದಿದ್ದಾರೆ ಕೂಡ. ಇಲ್ಲಿ ನಾನು ಯಾವುದೇ ಬೆಂಬಲ ಇಲ್ಲದೆ ನಾನು ಒಬ್ಬನೇ ಬೆಳ್ಕೊಂಡು ಹೋಗಿದ್ದೀನಿ ಅಂತೇಳಿ ಯಶ್ ಕೂಡ ಹೇಳಿದ್ದಾರೆ. ಅದನ್ನು ತುಂಬ ಸಮಾಧಾನ ಚಿತ್ತದಿಂದ ಹೇಳ್ತಿದ್ದಾರೆ. ಅದೊಂದು ಭರವಸೆ. ಅಲ್ಲಿ ಅಹಂಕಾರ ಕಾಣಿಸ್ತಾ ಇಲ್ಲ, ಸ್ವಾಭಿಮಾನ ಕಾಣಿಸ್ತಾ ಇದೆ. ಆ ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಒಳ್ಳೆ ಕೆಲಸಗಳಾಗುತ್ತೆ. ಅಹಂಕಾರದಿಂದ ಈ ದೇಶ ಅಥವಾ ಈ ನಾಡು ನಾಶ ಆಗುತ್ತೆ, ಆದರೆ ಸ್ವಾಭಿಮಾನದಿಂದ ಯಾವುದೂ ಕೂಡ ನಾಶ ಆಗೋದಿಲ್ಲ. ಅಂತಹ ಒಂದು ಸ್ವಾಭಿಮಾನ ಯಶ್ ಅವರಿಗೆ ಕಾಣಿಸ್ತಾ ಇದೆ. ನಾವೀಗ ಬಯಸೋದೇನು ಅಂತಂದರೆ, ಒಂದು ಈ ರೀತಿಯ ಒಂದು ಗೆಲುವಿಗೋಸ್ಕರ ಅವರು ಆ ಥರದ ಕೆಲಸಗಳು ಮಾಡಲಿ. ಪಕ್ಕದ ಪ್ರಭಾಸು, NTR, ಅಲ್ಲು ಅರ್ಜುನ್, ಈ ರೀತಿಯ ದೊಡ್ಡ ದೊಡ್ಡ ನಾಯಕರುಗಳ ಪಟ್ಟಿಯಲ್ಲಿ ನಮ್ಮ ಯಶ್ ಕೂಡ ಇರಲಿ, ಅಲ್ಲಿ ಟಾಪಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅಭಿರುಚಿ ಅನ್ನೋದೊಂದು ಇದೆಯಲ್ಲ, ಜನಗಳ ನಡುವೆ ಟೇಸ್ಟ್ ಮೂಡಿಸೋದು ಇದೆಯಲ್ಲ, ಅದು ಭಾಳ ಮುಖ್ಯವಾದ ಕೆಲಸ. ಹಂಗೆ ನೋಡಿದ್ರೆ ಎಲ್ಲ ಗೆದ್ದಂಥ ಸಿನಿಮಾಗಳ ನಡುವೆ ನಮಗೆ ಇವತ್ತು ಗಮನ ಸೆಳೀತಕ್ಕಂಥದ್ದು ಇತ್ತೀಚಿನ ಸಿನಿಮಾಗಳು ಹೇಳ್ಬೇಕು ಅಂತಂದರೆ ಹೊಂದಿಸಿ ಬರೆಯಿರಿ ಅಂತ ಒಂದು ಸಿನಿಮಾ ಇದೆ. ಅದನ್ನು ನೋಡಿದ್ರೆ ಸಾಕು ಒಂದು ಫೀಲ್ ಗುಡ್ ಮೂವಿ ಅಂತಾರಲ್ಲ, ಆ ರೀತಿ ಅದು ನೋಡ್ತಾ ಇದ್ರೆ ಇದಲ್ವಾ ಬದುಕು ಅಂತ ಅನಿಸುತ್ತೆ. ಇದು ನಮ್ಮ ಬದುಕಿಗೆ ಇಷ್ಟೊಂದು ಹತ್ರವಾಗಿದೆಯಲ್ಲ ಅನಿಸುತ್ತೆ. ಸಿನಿಮಾ ಮಾಡಬೇಕಾಯ್ತು ಕೆಲಸ ಅದು. ಇನ್ನೊಂದು ಸಿನಿಮಾ ಬಂತು ಒಲವಾರ ಅಂಥೇಳಿ. ನಮ್ಮ ಮಲೆನಾಡಿನ ಭಾಗದ ಕತೆ. ಪದ ಕೂಡ ಒಲವಾರ ಮಲೆನಾಡಿಂದೆ. ಒಲವಾರ ಅಂತಂದರೆ ನೀವು ಪಾರ್ಶಾಲಿಟಿ ಮಾಡ್ತೀರಲ್ಲ, ಅದು ಒಬ್ಬರನ್ನ ಸರಿ ಅನ್ನೋದು, ಒಬ್ಬರನ್ನ ತಪ್ಪು ಅನ್ನೋದು, ಒಬ್ಬರು ಪರ ವಹಿಸೋದು, ಈ ರೀತಿ ಇಲ್ಲ. ಆ ರೀತಿ ಒಂದು ಹೆಸರಿಟ್ಕೊಂಡು ಬಂದಂಥ ಸಿನಿಮಾ ಇತ್ತಲ್ಲ, ಆ ಸಿನಿಮಾ ಇವತ್ತಿಗೂ ಕೂಡ ನಮ್ಮ ನಿಜ ಜೀವನಕ್ಕೆ ಹತ್ತಿರವಾದಂತಹ ಸಿನಿಮಾ. ಇನ್ನು ಸಾಕಷ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಸಿನಿಮಾ ಬಂತು. ಇವೆಲ್ಲವೂ ಕೂಡ ನಾವು ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಿಸ್ಬೋದಂತಹ ಸಿನಿಮಾಗಳಿವೆಲ್ಲ. ಆದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿಲ್ತಾ ಇರತಕ್ಕಂಥ ಸಿನಿಮಾಗಳು ಯಾವ ಒಂದು ನೋಡಿದ್ರೆ ಇದೇ ಟಾಕ್ಸಿಕ್ಕು, ಇದೇ KGF, ಇದೇ ಪುಷ್ಪ, ಈ ರೀತಿಯ ಸಿನಿಮಾಗಳು ಜನಗಳಲ್ಲಿ ಯಾವ ರೀತಿ ಅಭಿರುಚಿ ಮೂಡಿಸ್ತಾ ಇದ್ದೇವೆ ಅನ್ನೋದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ. ಇದೆಲ್ಲದರ ನಡುವೆ ಒಂದು ಸ್ಟೇಜಿಗೆ ತಲುಪಬೇಕಾಗಿತ್ತು, ಅಲ್ಲಿಗೆ ತಲುಪಿ ಆಗಿದೆ ಅಂತಲೇ ಅನ್ಕೊಳ್ಳೋಣಂತೆ ಯಶ್ ಅವರನ್ನ. ಅಥವಾ KVN ಸಂಸ್ಥೆ ಆಗಿರ್ಬೋದು, ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು, ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳನ್ನು ತೆಗಿತಾ ಇದ್ದಾರೆ. ಆದರೆ ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿ ಕಥೆ ಹೇಳ್ಬೋದು ಅಂತಕ್ಕಂಥ ತೋರಿಸಿರ್ತಕ್ಕಂಥದ್ದು ಕೂಡ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಪಕ್ಕದ ಮಲಯಾಳಂನಲ್ಲಿ ಸಾಕಷ್ಟು ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ. ಅವರ ಬಜೆಟ್ 8-10 ಕೋಟಿಗೆ ಮೀರಲ್ಲ, ಆದರೂ ಕೂಡ ಭಾಳ ಅದ್ಭುತವಾದ ಕಥೆಯನ್ನು ಹಿಡ್ಕೊಂಡು ಅದ್ರ ಮುಖಾಂತರ ಸಿನಿಮಾದ ಭಾಷೆಯನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿಯ ಜನರ ಜೀವನಾಡಿಯನ್ನು ಪಲ್ಸ್ನ ಹಿಡಿದ್ಬಿಟ್ಟು ಹಿಂಗೆಲ್ಲ ಕಂಡ್ರಪ್ಪ, ಹಿಂಗೆ ಹೋಗಿ ಅಂತ ಹೇಳೋ ರೀತಿಯಲ್ಲಿ ಸಿನಿಮಾ ತೆಗಿತಾರೆ. ಆ ರೀತಿಯ ಸಿನಿಮಾಗಳು ಮುಂದೆ ಬರಲಿ. ಇಂತಹ ಒಂದು ಯಶಸ್ಸನ್ನು ಸರಿಯಾದ ಮಟ್ಟಕ್ಕೆ ನಿಭಾಯಿಸ್ತಾ ಹೋಗಲಿ ಯಶ್ ಅವರು ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.